ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಯಾವ ರೀತಿ ನಾವು ಬೋಂಡ ಮಾಡ್ಕೋಬೋದು ಚಳಿಗಾಲದಲ್ಲಿ ಆ್ಯಂಡ್ ಏನೂ ಇಲ್ಲ ಅಂದರೆ ಸಂಜೆ ಸ್ನ್ಯಾಕ್ಸಿಗೆ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಂಡು ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತಾ ಇರೋ ಹಾಗೆ. ಆ್ಯಂಡ್ ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸಬ್ಬಕ್ಕಿ ಒಂದು ಸ್ವಲ್ಪ ಯೂಸ್ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕೋಬೋದು, ಒಣಮೆಣ್ಸಿನ್ಕಾಯಿ ಹಾಕೋಬೋದು. ಗ್ಯಾಸ್ಟ್ರಿಕ್ ಇರುತ್ತೆ ಅಂತ ನಾನಿಲ್ಲಿ ಈ ಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊತಾ ಇದ್ದೀನಿ, ಒಣಗಿರೋ ಅಂಥ ಮೆಣ್ಸಿನ್ಕಾಯಿ. ಆ್ಯಂಡ್ ಇಲ್ಲಿ ನಾನು 4 ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನ ಉಪಯೋಗಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನೀವು ಅಷ್ಟೇ. ಇದು ಏನಂದರೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಮನೆಯಲ್ಲೇ ನಾವು ಯಾವ ರೀತಿ ಮಾಡ್ಕೋಬೋದು. ಆ್ಯಂಡ್ ಈವ್ನಿಂಗು ಸ್ನ್ಯಾಕ್ಸಿಗೆ ಏನೂ ಇಲ್ಲ ಅಂದಾಗ ಕಾಫಿ ಟೀ ಜೊತೆ ಸಹ ನಾವು ಇದನ್ನು ಮಾಡ್ಕೊಂಡು ತಿನ್ಕೋಬೋದು. ತುಂಬ ಡಿಫ್ರೆಂಟಾಗಿರುತ್ತೆ. ಸಬ್ಬಕ್ಕಿ ಹಾಕಿರೋದ್ರಲ್ಲಿ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಕೊತ್ತಂಬರಿ ಸಹ ಹಾಕೋತಾರೆ, ಬಟ್ ನಾನು ಇಲ್ಲಿ ಹಾಕ್ಕೊಂಡಿಲ್ಲ ಅದನ್ನು. ಅಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಆ್ಯಂಡ್ ಸ್ವಲ್ಪ ಸೋಡಾ ಹಾಕ್ಕೊತಾ ಇದ್ದೀನಿ. ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೋಬೇಕು. ಆ್ಯಂಡ್ ಗೈಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಇವಾಗ ಏನು ಮಾಡಬೇಕು ಅಂದರೆ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡೆಲ್ಲ ಕಲಿಸ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀಟಾಗಿ ನೀರು ಹಾಕ್ಕೊಂಡು ಸ್ವಲ್ಪನೇ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪನೇ ಹಾಕ್ಕೊಂಡೆಲ್ಲ ಕಲಿಸ್ಕೊಬೇಕು. ಜಾಸ್ತಿ ಹಾಕ್ಕೊಂಡ್ರೆ ನಮಗೆ ಗೊತ್ತಾಗಲ್ಲ ಎಷ್ಟಿದೆ ಮಿಶ್ರಣ ಅಂತ. ಅದರಿಂದ ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ನಾವು ಕಲಿಸ್ಕೊಬೇಕಾಗುತ್ತೆ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ಇಷ್ಟೇ. ಮನೆಯಲ್ಲೇ ಸಿಂಪಲ್ಲಾಗಿ ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ಗಳಲ್ಲೇ ನಾವು ಮಾಡ್ಕೋಬೋದು. ಜಸ್ಟ್ 2 ಈರುಳ್ಳಿಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಇದ್ರೂ ಅದನ್ನು ಯೂಸ್ ಮಾಡ್ಕೋಬೋದು. ಸಬ್ಬಕ್ಕಿ ಇತ್ತು, ಸೊ ಆ ಸೊಪ್ಪನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇಷ್ಟ ಹಾಕ್ಕೊಂಡು, ಖಾರ ಬೇಕಾದ್ರೆ ನೀವು ಜಾಸ್ತಿ ಬೇಕು ಅಂದರೆ ಒಂದು 2 ಸ್ಪೂನ್ ಖಾರದ ಪುಡಿನ ಹಾಕ್ಕೋಬೋದು. ನಾನು ಅದಕ್ಕೆ ಇಲ್ಲಿ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊತಾ ಇದ್ದೀನಿ, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊತಾ ಇಲ್ಲ. ಆವಾಗಲೇ ಹೇಳ್ತಾ ಇರೋ ಹಾಗೆ ಈ ರೀತಿ ನೀಟಾಗಿ ಒಂದು ಹದವಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಒಂದು ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ಸ್ವಲ್ಪನೇ ನೀರು ಬಿಟ್ಕೊಂಡು ನಾವು ಜಸ್ಟ್ ಈ ರೀತಿ ಮಾಡ್ಕೊತಾ ಇದ್ದೀವಿ. ಈ ರೀತಿ ನೀಟಾಗಿ ಕಲಸಿಟ್ಕೊಳ್ಳಿ. ಒಂದು 5 ನಿಮಿಷ ಈ ರೀತಿ ಕಲಸಿಟ್ಕೊಳ್ಳಿ. ಇಷ್ಟು ಮಾಡಿಕೊಂಡ್ರೆ ಸಾಕು. ನೋಡ್ತಾ ಇದ್ದೀರಲ್ಲ, ಒಂದು ನೆನಿಲಿ ಒಂದು 5 ನಿಮಿಷ ಅದೆಲ್ಲ ಮಿಶ್ರಣಗಳು. ಅಷ್ಟರಲ್ಲಿ ನಾವಿವಾಗ ಒಂದು ಪ್ಯಾನಿಗೆ ಎಣ್ಣೆ ಬಿಟ್ಕೊಂಡಿದ್ದೀನಿ. ಅದು ಬೋಂಡ ಹಾಕಿದ್ರೆ ಈ ರೀತಿ ಮುಳುಗೋ ಅಷ್ಟಾಗಿರಬೇಕು. ಎಣ್ಣೆ ಕಾಯ್ದಾದ್ಮೇಲೆ ನಾನು ಈ ರೀತಿ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀವು ಉಂಡೆ ಕಟ್ಕೊಂಡು ಹಾಕ್ಬೇಕಾದ್ರೇ ಅದು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಈ ರೀತಿ ಎಷ್ಟು ಬೇಕೋ ಅಷ್ಟು ನೀವು ಅಲ್ಲೇ ಸೈಜ್ ಮಾಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಈ ರೀತಿ ನೋಡ್ತಾ ಇದ್ದೀರಲ್ಲ, ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಎಣ್ಣೆ ಕಾಯ್ದೆ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ. ಆ್ಯಂಡ್ ಇದೆಲ್ಲ 5 ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ. ಯಾವುದೇ ರೀತಿ 10 ನಿಮಿಷ ಎಲ್ಲ ಟೈಮೇ ತೊಗೊಳ್ಳಲ್ಲ ಬೋಂಡ. ಇದು ಸಿಂಪಲ್ಲಾಗೆ ಮನೆಯಲ್ಲೇ ನಾವು ಈ ರೀತಿ ಮಾಡ್ಕೋಬೋದು. ತುಂಬ ಕ್ರಿಸ್ಪಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇಷ್ಟು. ಆ್ಯಂಡ್ ಏನಂದರೆ ಹಳೇದು ನಾನು ವೀಡಿಯೋಸ್ಗಳು ಹಾಕಿದ್ದೀನಿ, ಅದರಲ್ಲಿ ನೀವು ನೋಡ್ಬೋದು. ನಾನು ತುಂಬ ವೆರೈಟಿ ಆಫ್ ಫುಡ್ಗಳ ರೆಸಿಪಿಗಳು ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ನಾನು ಬಿಗಿನರ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ವಿಡಿಯೋದಿಂದ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮಗೂ ಒಳ್ಳೊಳ್ಳೆ ರೆಸಿಪೀಸ್ಗಳೆಲ್ಲ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಆಸೆ ಆಗುತ್ತೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವ್ರಿಗೆಲ್ಲ ಧನ್ಯವಾದಗಳು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಸ್ವಲ್ಪ ಬ್ರೌನಿಷ್ ಆಗಬೇಕು ಬೋಂಡ. ಜಾಸ್ತಿ ಸಣ್ಣ ಕುಯ್ಕೊಳ್ಳಿ. ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ. ದಪ್ಪ ಕುಯ್ಕೊಂಡೆಲ್ಲ ಹಾಕೋಬೇಡಿ, ಚೆನ್ನಾಗಿರಲ್ಲ. ಈ ರೀತಿ ಒಂದು ಸ್ವಲ್ಪ ಬೇಯಬೇಕು, ಬ್ರೌನಿಷ್ ಆಗಬೇಕು. ಒಂದು 5ರಿಂದ ಒಂದು 8 ನಿಮಿಷ ಸಾಕು, ಆರಾಮಾಗಿ ಬೆಂದ್ಬಿಡುತ್ತೆ ಇದು. ಅದೇ ಹೇಳಿದ್ನಲ್ಲ ಮೊದಲೇ, ಎಣ್ಣೆ ಚೆನ್ನಾಗಿ ಕಾಯ್ದಿದ್ರೆ ನಾವು ಹಾಕಿದ ತಕ್ಷಣ ಅಲ್ಲೇ ಒಂದು ನಮ್ಗೆ ಗೊತ್ತಾಗುತ್ತೆ ಕಾಯ್ದಿದೆ ಇಲ್ವಾ ಅಂತ. ಈ ರೀತಿ ಸ್ವಲ್ಪ ತಿರುವಿರಿ ಕೆಳಗಡೆ. ಈ ರೀತಿ ನೀಟಾಗಿ ತಿರುವ್ಕೋಬೇಕು ನಾವು. ನೋಡ್ತಾ ಇದ್ದೀರಲ್ಲ, ಒಂದು 5 ನಿಮಿಷ ನಾವು ಈ ರೀತಿ ಮಾಡ್ಕೋಬೇಕು. ನಾನು ಸ್ವಲ್ಪ ಸಣ್ಣನೇ ಹಾಕ್ಕೊಂಡಿದ್ದೆ, ಅದರಿಂದ ನಂಗೆ ಬೇಗನೆ ಟೈಮು ಸೇವ್ ಆಯಿತು, ಬೇಗ ಆಯಿತು ನನಗೆ. ನೀವು ದಪ್ಪ ಹಾಕ್ಕೊಂಡ್ರೆ ಅದು ಬೇಯಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹೋಗುತ್ತೆ. ಯಾವುದೇ ಥರ ಏನೂ ಬೇರೆ ಹಾಕ್ಕೊಂಡಿಲ್ವಲ್ಲ, ಬರೀ ಮೂರೇ ಮೂರು ಪದಾರ್ಥ ಯೂಸ್ ಮಾಡ್ಕೊಂಡು ನಾನು ಬೋಂಡ ಮಾಡ್ತಾ ಇರೋದು ಇಲ್ಲಿ. ನೋಡ್ತಾ ಇದ್ದೀರಲ್ಲ, ಇಷ್ಟು ಬ್ರೌನಿಷ್ ಆಗಬೇಕು. ಕಲರ್ ಚೇಂಜ್ ಆಗೋವರೆಗೂ, ಅದ್ರದ್ದು ಕಲರ್ ಚೇಂಜ್ ಆಗೋವರೆಗೂ ನೀವು ಈ ರೀತಿ ತಿರುವ್ಕೋಬೇಕು. ಆ್ಯಂಡ್ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಆಮೇಲೆ ಹೈ ಫ್ಲೇಮ್ ಮಾಡಿಕೊಂಡು ಆಫ್ ಮಾಡ್ಕೋಬೇಕು ನೀವು. ಈ ರೀತಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀಟಾಗಿ ತಿರುವ್ಕೊಳ್ಳಿ. ನಾನು ಲೋ ಫ್ಲೇಮೇ ಯೂಸ್ ಮಾಡ್ಕೊಂಡಿದ್ದೀನಿ, ಕಮ್ಮಿ ಇದರಲ್ಲೇ ನಾನು ಮಾಡ್ಕೊತಾ ಇದ್ದೀನಿ. ಜಾಸ್ತಿನೂ ಹಾಕ್ಕೋಬೋದು. ಒಂದೇ ಸತಿ ನಾನು ಹಾಕ್ಕೊಳ್ಳೋದು ಬೇಡ ಅಂದ್ಬಿಟ್ಟು, ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ ಅಂದ್ಬಿಟ್ಟು ಒಂದು ಇಷ್ಟು ಹಾಕ್ಕೊಂಡಿದ್ದೀನಿ, ಒಂದು 8 ಹಾಕ್ಕೊಂಡಿದ್ದೀನಿ. ಆಮೇಲೆ ಜಾಸ್ತಿ ಹಾಕ್ಕೊತೀನಿ. ಈ ರೀತಿ ಆಯಿತು ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡ್ತಾ ಇದ್ದೀರಲ್ಲ, ಎಷ್ಟು ಕ್ರಿಸ್ಪಿಯಾಗಿದೆ ಅಂತ.
ತುಂಬ ಚೆನ್ನಾಗಾಗಿತ್ತು ಮಾತ್ರ. ನೀವೇ ನೋಡ್ಬೋದು ಎಷ್ಟು ಸಿಂಪಲ್ಲಾಗಿ ಮನೇಲಿ ನಾವು 5 ನಿಮಿಷಕ್ಕೆಲ್ಲ ಮಾಡ್ಕೊಬೋದು ಈ ರೀತಿ ಅಂತ. ಆ್ಯಂಡ್ ಸ್ನ್ಯಾಕ್ಸಿಗೆ, ಮಾರ್ನಿಂಗ್ ಟಿಫನಿಗೆ ಹೆಂಚ್ಕೊಳ್ಳೋಕ್ಕೆ ಎಲ್ಲ ಮಾಡ್ಕೊಬೋದು. ನೋಡ್ತಾ ಇದ್ರಲ್ಲ. ಥ್ಯಾಂಕ್ ಯು ಸೋ ಮಚ್.